ಕ್ಯಾವಿಟಿ ಒಳಗಡೆ ಎಕ್ಸ್ಟೆಂಡ್ ಆಗಿರ್ಬೋದು, ಇಲ್ಲ ವಾಲಲ್ಲಿ ಇರ್ಬೋದು, ಇಲ್ಲ ವಾಲಿಂದ ಹೊರಗೆ ಇರ್ಬೋದು, ಅದೆಲ್ಲ ವೆರೈಟೀಸ್ ಆಫ್ ಫೈಬ್ರಾಯ್ಡ್ಸ್. ಅದಿದ್ದಾಗ ಹೆವಿ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ಅದರಿಂದ ಒಂದೊಂದ್ಸಲ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಬ್ಲೀಡಿಂಗ್ ಜಾಸ್ತಿ ಹೋಗೋದು, ನಿಂತೋಗ್ಬೋದು. ಈ ಪೇನ್ ಕಿಲ್ಲರ್ಸ್ ಇಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ ಏನಾದ್ರು? ಕೆಲವರಿಗೆ ಯಾವ ಎಕ್ಸ್ಟೆಂಟ್ಗೆ ಅದು ಪೇನ್ ಇರುತ್ತೆ ಅಂದರೆ, ಆ ಪೇನ್ ಬಂದರೆ ಒದ್ದಾಡ್ಕೊಂಡು ಈವನ್ ತಲೆ ಸುತ್ತಿ ಬಿದ್ದೋಗ್ತಾರೆ, ಫೇಂಟ್ ಆಗಿಬಿಡ್ತಾರೆ. ಒಂದು ಇಡೀ ಸೈಕಲಲ್ಲಿ 1 or 2 days ಅಷ್ಟೇನೆ ಪ್ರೆಗ್ನೆನ್ಸಿ ಆಗೋಕ್ಕೆ ಹೆಲ್ಪ್ ಮಾಡೋದು. ತಾಯಿ ಒಂದು ನ್ಯಾಚುರಲ್ ಆಗಿ ಅಂದರೆ ಗರ್ಭಧಾರಣೆ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆಯಾ? ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಮದುವೆ ಆಗಿಲ್ಲ, ನಂದು ಎಗ್ಗು ಪ್ರಿಸರ್ವ್ ಮಾಡಿ ಅಂತ ಬಂದು ಒಂದು ಮಗುನ IVF ಅಲ್ಲಿ ಮಾಡ್ಕೊಂಡಿರ್ತಾರೆ, 2ನೇ ಮಗುನ ಪ್ರಿಸರ್ವ್ ಮಾಡಿ ಅಂತಾರೆ.